ನಮ್ಮೆಲ್ಲ ಪ್ರಿಯ ವೀಕ್ಷಕರಿಗೆ ಮಂದಿರ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲೂ ಸಹ ನಾವು ಒಂದು ಸುಂದರ ದೇವಾಲಯದ ಸ್ಥಳ ಪುರಾಣ ಮತ್ತು ಇತಿಹಾಸದ ಮಾಹಿತಿಗಳನ್ನು ತಿಳಿದುಕೊಂಡು ಬರೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ. ಬನ್ನಿ ಸ್ನೇಹಿತರೆ, ಈ ಸುಂದರ ದೇವಾಲಯದ ವಿಚಾರಗಳನ್ನು ತಿಳಿದುಕೊಂಡು ಬರೋಣ. ಆ ಸುಂದರ ದೇವಾಲಯವೇ ಶ್ರೀ ಕಾಶಿ ವಿಶ್ವನಾಥ ದೇವಾಲಯ. ಈ ನಗರವು ಸುಮಾರು 10,000 ವರ್ಷಗಳ ಮೇಲ್ಪಟ್ಟ ಇತಿಹಾಸವನ್ನು ಒಳಗೊಂಡಿದೆ. ಇದು ಅತ್ಯಂತ ಪ್ರಾಚೀನ ನಗರವಾಗಿದೆ. ಯುಗ ಯುಗಗಳಿಂದಲೂ ಸಹ ಇದು ಪ್ರಸಿದ್ಧಿಯನ್ನು ಪಡೆದಿದೆ. ಅನೇಕ ಪುರಾಣಗಳಲ್ಲಿ ಈ ಕಾಶಿ ಕ್ಷೇತ್ರದ ಬಗ್ಗೆ ಉಲ್ಲೇಖಿಸಿರುವುದನ್ನು ನಾವು ಕಾಣಬಹುದು. ಈ ಪವಿತ್ರ ಕ್ಷೇತ್ರದಲ್ಲಿ ಒಂದು ದಿನ ಮಲಗಿದರೆ ಜನ್ಮ ಜನ್ಮಾಂತರದ ಪಾಪಗಳು ಕಳೆಯುತ್ತವೆ ಎನ್ನುವ ನಂಬಿಕೆಯನ್ನು ಸಹ ಒಳಗೊಂಡಿದೆ ಈ ಪುಣ್ಯಕ್ಷೇತ್ರ. ಈ ಪುಣ್ಯ ಸ್ಥಳವು ಭಾರತದ ಅತ್ಯಂತ ಪುರಾತನ ಮತ್ತು ಹಿಂದೂಗಳ ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಈ ಸ್ಥಳದಲ್ಲಿ ಶಿವನನ್ನು ಪೂಜಿಸುತ್ತಾರೆ. ಈ ಕಾಶಿ ಕ್ಷೇತ್ರವು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿದೆ. ಇದು ಗಂಗಾ ನದಿಯ ಪಶ್ಚಿಮ ತೀರದಲ್ಲಿದೆ. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಈ ದೇವಾಲಯದ ಶಿವಲಿಂಗವು. ಈ ದೇವಾಲಯದ ಪುರಾತನ ದೇವರು ಶ್ರೀ ವಿಶ್ವೇಶ್ವರ, ಅಂದರೆ ಶ್ರೀ ವಿಶ್ವನಾಥ, ವಿಶ್ವಕ್ಕೆ ಅಧಿಪತಿಯಾದವನು ಎಂದರ್ಥ. ಆದ್ದರಿಂದ ಈ ದೇವಾಲಯವನ್ನು ಕಾಶಿ ವಿಶ್ವನಾಥ ದೇವಾಲಯ ಎಂದು ಸಹ ಕರೆಯಲಾಗುತ್ತದೆ. ಈ ದೇವಾಲಯದ ಚರಿತ್ರೆಯ ಕಥೆಗಳಲ್ಲಿ ಹೇಳುವಂತೆ ಈ ದೇವಾಲಯವು ನಾಶವಾಗಿ ಮತ್ತೆ ಜೀರ್ಣೋದ್ಧಾರವಾಗಿದೆ. ಕೊನೆಯದಾಗಿ ಮೊಘಲರ ಕಾಲದಲ್ಲಿ ಔರಂಗಜೇಬನು ಇದನ್ನು ನಾಶ ಮಾಡಿದ್ದನು. ಆ ಸಮಯದಲ್ಲಿ ಒಬ್ಬ ಭಕ್ತನು ಈ ಶಿವಲಿಂಗವನ್ನು ತೆಗೆದು ಇಲ್ಲಿರುವ ಬಾವಿಯೊಳಗೆ ಹಾಕಿದ್ದನು. ಇದರಿಂದ ಈ ಲಿಂಗವು ಅದರ ದಾಳಿಗೆ ತುತ್ತಾಗಿಲ್ಲ ಎನ್ನುವ ಮಾಹಿತಿಯನ್ನು ಸಹ ನಾವು ಇಲ್ಲಿ ಕಾಣಬಹುದು. ಸಂಪೂರ್ಣ ಮಾಹಿತಿಯನ್ನು ನಾವು ಮುಂದೆ ತಿಳಿದುಕೊಳ್ಳೋಣ. ಬನ್ನಿ, ಅದಕ್ಕೂ ಮೊದಲು ನಾವು ಈ ದೇವಾಲಯದ ಸ್ಥಳ ಪುರಾಣವನ್ನು ತಿಳಿದುಕೊಂಡು ಬರೋಣ. ಒಂದು ಸಲ ಬ್ರಹ್ಮ ಮತ್ತು ಮಹಾವಿಷ್ಣುವಿನ ನಡುವೆ ಕಲಹ ಆರಂಭವಾಯಿತಂತೆ. ಅದೇನೆಂದರೆ, ಬ್ರಹ್ಮ ಜಗತ್ತಿನ ಚರಾಚರ ವಸ್ತುಗಳ ಸೃಷ್ಟಿಗೆ ನಾನೇ ಕಾರಣ, ನಾನಿಲ್ಲದೆ ಈ ಜಗತ್ತಿಲ್ಲವೆಂದು ಹೇಳಿದನಂತೆ. ಮಹಾವಿಷ್ಣುವು ನಾನು ಆ ಸೃಷ್ಟಿಯ ಪಾಲನೆ ಮಾಡುತ್ತಿರುವವನು, ನಾನೇ ಅತಿ ಹೆಚ್ಚು ಎಂದು ಹೇಳಿದನಂತೆ. ಇದು ಕಲಹವಾಗಲು ಕಾರಣವಾಯಿತಂತೆ. ಆ ನಂತರ ಕಲಹ ಯುದ್ಧಕ್ಕೆ ಕಾರಣವಾಯಿತಂತೆ. ಆಗ ಶಿವನು ಇವರಿಬ್ಬರ ಮಧ್ಯೆ ಬಂದು ಇಬ್ಬರಿಗೂ ಸಾಕಷ್ಟು ಬುದ್ಧಿ ಹೇಳಿದರೂ ಕೇಳಲಿಲ್ಲವಂತೆ. ಆಗ ಇಬ್ಬರಿಗೂ ಶಿವನು ಒಂದು ಪರೀಕ್ಷೆಯನ್ನು ಏರ್ಪಡಿಸಿದನಂತೆ. ಈ ಪರೀಕ್ಷೆಯಲ್ಲಿ ಯಾರು ಗೆಲ್ಲುತ್ತಾರೋ ಅವರೇ ಗೆದ್ದಂತೆ ಎಂದು ಹೇಳಿದರಂತೆ. ಆ ಪರೀಕ್ಷೆಗೆ ಇಬ್ಬರು ಒಪ್ಪಿದರಂತೆ. ಆ ಪರೀಕ್ಷೆ ಏನೆಂದರೆ, ಶಿವಲಿಂಗದ ಕೊನೆ ಭಾಗದ ತುದಿ ಮತ್ತು ತಳಭಾಗದ ಕೊನೆ ತುದಿಯನ್ನು ನೋಡಿಕೊಂಡು ಬರುತ್ತಾರೋ ಅವರೇ ಗೆದ್ದಂತೆ ಎಂದು ಹೇಳಿದರಂತೆ. ಅದಕ್ಕೆ ಇಬ್ಬರು ಸಮ್ಮತಿಸಿ ಬ್ರಹ್ಮನು ಶಿವನ ತಳತುದಿಯನ್ನು ನೋಡಲು, ವಿಷ್ಣುವು ಶಿವಲಿಂಗದ ಮೇಲ್ಭಾಗವನ್ನು ನೋಡಲು ಹೊರಟರಂತೆ. ಅದರಂತೆ ಅನೇಕ ದಿನ, ಅನೇಕ ಯೋಜನೆಗಳು ದೂರ ಹೋದರೂ ಬ್ರಹ್ಮನಿಗೆ ತಳತುದಿ ಹಾಗೂ ವಿಷ್ಣುವಿಗೆ ಮೇಲ್ತುದಿ ಕಾಣಲಿಲ್ಲವಂತೆ. ಆದರೆ ಒಂದು ದಿನ ಬ್ರಹ್ಮನು ತಾನು ತಳಭಾಗದ ತುದಿಯನ್ನು ನೋಡಿದೆ ಎಂದು ಬಂದು ಹೇಳಿದನಂತೆ. ಅದಕ್ಕೆ ಕೇದಿಗೆ ಹೂವನ್ನು ಸಾಕ್ಷಿಯಾಗಿ ಕರೆತಂದನಂತೆ. ಆಗ ವಿಷ್ಣುವು ಹಿಂದಿರುಗಿ ತನ್ನ ಸೋಲನ್ನು ಒಪ್ಪಿಕೊಂಡರಂತೆ. ಆದರೆ ಬ್ರಹ್ಮನು ನಾನು ನೋಡಿದೆ ಎಂದು ವಾದಿಸಿದರಂತೆ. ಅದಕ್ಕೆ ಶಿವನು, ಸುಳ್ಳನ್ನು ಹೇಳುತ್ತಿರುವೆ, ಆ ಕೇದಿಗೆ ಹೂವು ಸಹ ಸುಳ್ಳನ್ನು ಹೇಳುತ್ತಿದೆ ಎಂದು ಹೇಳಿ ನಿನಗೆ ಭೂಲೋಕದಲ್ಲಿ ಯಾವುದೇ ಪೂಜಾ ಕೈಂಕರ್ಯಗಳು ನಡೆಯದಿರಲೆಂದು ಹೇಳಿದರಂತೆ. ಅದರಂತೆ ಸುಳ್ಳು ಸಾಕ್ಷಿ ಹೇಳಿದ ಸಲುವಾಗಿ ಆ ಕೇದಿಗೆ ಹೂವಿಗೂ ಸಹ ಇಂದಿನಿಂದ ಯಾವುದೇ ಪೂಜಾ ಕೈಂಕರ್ಯಗಳಿಗೆ ಉಪಯೋಗಿಸದಿರಲಿ ಎಂದು ಶಾಪವಿತ್ತರಂತೆ. ಈ ಜ್ಯೋತಿರ್ಲಿಂಗಕ್ಕೆ ಒಂದು ಕೊನೆಯಿಲ್ಲ, ತಳವಿಲ್ಲ. ಇಡೀ ಆಕಾಶ ಪಾತಾಳ ಲೋಕದವರೆಗೂ ಹಬ್ಬಿರುವ ಶ್ರೇಷ್ಠ ಭಾಗಗಳಾಗಿವೆ. ಅದರ ಆದಿ ಅಂತ್ಯವನ್ನು ಇದುವರೆಗೂ ಯಾರೂ ಸಹ ನೋಡಿಲ್ಲ, ಮುಂದೆಯೂ ಸಹ ನೋಡಲು ಆಗುವುದೂ ಇಲ್ಲ ಎಂದು ಶಿವಲಿಂಗದ ಅನಂತ ಸ್ವರೂಪದ ಶ್ರೇಷ್ಠತೆಯನ್ನು ಹೊಂದಿದೆ ಎಂದು ವಿವರಿಸಿದನಂತೆ. ಶಿವಲಿಂಗವನ್ನು 3 ಭಾಗಗಳಾಗಿ ವಿಭಾಗಿಸಲಾಗಿದೆ. ತಳಭಾಗ ಬ್ರಹ್ಮಭಾಗ, ಮಧ್ಯಭಾಗ ಮಹಾವಿಷ್ಣುವಿನ ಭಾಗ, ಪೀಠದ ಮೇಲಿನ ಭಾಗವನ್ನು ಪರಶಿವನ ಭಾಗವಾಗಿ ಮಾಡಲ್ಪಟ್ಟಿದೆ. ತಳಭಾಗವು ಅಷ್ಟಮುಖ ಆಕಾರದಿಂದ, ಮಧ್ಯಭಾಗವು ಚೌಕಾಕಾರದ ಆಕಾರದಿಂದ ಹಾಗೂ ಮೇಲಿನ ಭಾಗವು ವೃತ್ತಾಕಾರದಿಂದ ಹೊಂದಿದೆ. ಜಗತ್ತಿನಲ್ಲಿ 64 ಸ್ವರೂಪದ ಲಿಂಗಗಳಿವೆ. ಆದಿ ಅಂತ್ಯ ಕಾಣದ ಸ್ತಂಭವಾಗಿರುತ್ತವೆ. ಈ ರೀತಿ 12 ಜ್ಯೋತಿರ್ಲಿಂಗಗಳು ಭಾರತದಲ್ಲಿವೆ. ಆ ಜ್ಯೋತಿರ್ಲಿಂಗಗಳೆಂದರೆ ಗುಜರಾತಿನ ಶ್ರೀ ಸೋಮನಾಥೇಶ್ವರ, ಆಂಧ್ರದ ಶ್ರೀಶೈಲ ಮಲ್ಲಿಕಾರ್ಜುನ, ಮಧ್ಯಪ್ರದೇಶದ ಉಜ್ಜಯಿನಿಯ ಮಹಾಕಾಳೇಶ್ವರ ಮತ್ತು ಓಂಕಾರೇಶ್ವರ, ಹಿಮಾಲಯದ ಕೇದಾರನಾಥ,
ಮಹಾರಾಷ್ಟ್ರದ ಭೀಮೇಶ್ವರ, ವಾರಣಾಸಿಯ ವಿಶ್ವೇಶ್ವರ, ಮಹಾರಾಷ್ಟ್ರದ ಶ್ರೀ ತ್ರಯಂಬಕೇಶ್ವರ, ಜಾರ್ಖಂಡ್ನ ವೈದ್ಯನಾಥೇಶ್ವರ, ದ್ವಾರಕದ ನಾಗೇಶ್ವರ, ತಮಿಳುನಾಡಿನ ರಾಮೇಶ್ವರ, ಅಲ್ಲದೆ ಮಹಾರಾಷ್ಟ್ರದ ಔರಂಗಾಬಾದ್ನ ಶ್ರೀ ಗೃಹಣೇಶ್ವರ, ಕಾಶಿಯ ಗಂಗಾ ನದಿ ತೀರದಲ್ಲಿರುವ ಮಣಿಕರ್ಣಿಕಾ ಘಾಟ್ನಲ್ಲಿ ಶ್ರೀ ಕಾಶಿ ವಿಶ್ವನಾಥ ದೇವಾಲಯವಿದೆ. ಇದನ್ನು ಶಕ್ತಿಪೀಠ ಎಂದು ಕರೆಯುತ್ತಾರೆ. ಶಕ್ತಿ ಆರಾಧಕರಿಗೆ ಈ ಕ್ಷೇತ್ರ ಅತ್ಯಂತ ಪವಿತ್ರ ಸ್ಥಳವಾಗಿದೆ. ದಕ್ಷಯಾಗವೆಂಬ ಶಿವ ಸಾಹಿತ್ಯದಲ್ಲಿ ಶ್ರೀ ಶಕ್ತಿಪೀಠದ ಮಹತ್ವವನ್ನು ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಇದಿಷ್ಟು ಈ ದೇವಾಲಯದ ಸ್ಥಳ ಪುರಾಣದ ಮಾಹಿತಿಯಾಗಿದೆ. ಇನ್ನು ಈ ದೇವಾಲಯದ ಇತಿಹಾಸದ ಕಥೆಯೂ ಸಹ ರೋಚಕ ಕಥೆಗಳನ್ನು ಒಳಗೊಂಡಿದೆ. ಬನ್ನಿ ಆ ವಿಚಾರಗಳನ್ನು ಸಹ ತಿಳಿದುಕೊಂಡು ಬರೋಣ. ಚರಿತ್ರೆಗಳ ಪ್ರಕಾರ ಕಾಶಿ ಪುರಾಣ ತಿಳಿಸುವಂತೆ ನಿಜವಾದ ವಿಶ್ವನಾಥ ದೇವಾಲಯವು ಕುತುಬುದ್ದೀನ್ ಐಬಾಕ್ 1194ರ ಸಮಯದಲ್ಲಿ ರಾಜ ಕುಣಂಜು ಮಹಮ್ಮದ್ ಗೋರಿಯಿಂದ ಸೋತ ನಂತರ ದೇವಾಲಯವನ್ನು ನಾಶ ಮಾಡಲ್ಪಟ್ಟಿತಂತೆ. ಈ ದೇವಾಲಯವನ್ನು ಮತ್ತೆ ಗುಜರಾತ್ನ ವ್ಯಾಪಾರಸ್ಥನೊಬ್ಬ ದೆಹಲಿ ಸುಲ್ತಾನರ ಕಾಲದಲ್ಲಿ ಮತ್ತೆ ಮರುನಿರ್ಮಿಸಿದರಂತೆ. ನಂತರ ಇಲ್ತಾಮಸ್ತನ ಕಾಲದಲ್ಲಿ, ಅಂದರೆ ಸುಮಾರು 1211ರಿಂದ 1266ರ ಸಮಯದಲ್ಲಿ ಈ ದೇವಾಲಯವನ್ನು ಮತ್ತೆ ನಾಶ ಮಾಡಿದರಂತೆ. ಆನಂತರ 1447, 1458ರ ಸಮಯದಲ್ಲಿ ಆ ಪ್ರಾಂತ್ಯದ ರಾಜನು ಹೈದರ್ ಹುಸೇನ್ ಶಾ ಶಿರತ್ ಅಥವಾ ಶಿಕಂದರ್ ಲೋಹಿಯು ಆ ಸಮಯದಲ್ಲೂ ಸಹ 1489, 1517ರಲ್ಲಿ ಮತ್ತೆ ಈ ದೇವಾಲಯವನ್ನು ನಾಶ ಮಾಡಿದರಂತೆ. ಆನಂತರ ಅಕ್ಬರ್ನ ಕಾಲದಲ್ಲಿ ರಾಜ ಮಾನ್ಸಿಂಗ್ ಪುನರ್ ನಿರ್ಮಿಸಿದರಂತೆ. ಆದರೆ ಸಂಪ್ರದಾಯಸ್ಥರು ಇದನ್ನು ವಿರೋಧಿಸಿದರಂತೆ. ಯಾಕೆಂದರೆ ಮಾನ್ಸಿಂಗನು ತನ್ನ ತಂಗಿಯನ್ನು ಅಕ್ಬರನಿಗೆ ಕೊಟ್ಟು ವಿವಾಹ ಮಾಡಿದ್ದನು. ರಾಜ ತೌದರ್ಮೋಲ್ ಮತ್ತೆ ದೇವಾಲಯವನ್ನು 1585ರಲ್ಲಿ ಅಕ್ಬರ್ನಿಂದ ಪಡೆದು ಅಸಲಿ ನಿವೇಶನದಲ್ಲಿ ನಿರ್ಮಿಸಿದರಂತೆ. 1669ರಲ್ಲಿ ಮತ್ತೆ ಚಕ್ರವರ್ತಿ ಔರಂಗಜೇಬ ಈ ದೇವಾಲಯವನ್ನು ಕೆಡವಿ ಅಲ್ಲಿ ಜ್ಞಾನವಾಪಿ ಎಂಬ ಮಸೀದಿಯನ್ನು ನಿರ್ಮಿಸಿದನಂತೆ. ಈ ದೇವಾಲಯದ ಗೋಡೆಗಳನ್ನು ಸೇರಿಸಿ ಮಸೀದಿಯನ್ನು ನಿರ್ಮಿಸಿರುವುದನ್ನು ನಾವು ಈಗಲೂ ಸಹ ಕಾಣಬಹುದು. 1742ರಲ್ಲಿ ಮರಾಠ ರಾಜವಂಶಸ್ಥ ರಾಜ ಮನೋಹರ್ ರಾವ್ ಹೊಳಲ್ಕರನು ಮಸೀದಿಯ ಸ್ವಲ್ಪ ಭಾಗವನ್ನು ಕೆಡವಿ ಈಗ ಇರುವ ವಿಶ್ವೇಶ್ವರನ ದೇವಾಲಯವನ್ನು ನಿರ್ಮಿಸಿದರು. ಆದರೂ ಈ ದೇವಾಲಯದ ವಾಸ್ತವವಾಗಿ ಮೊದಲ ರೂಪ ಬರಲಿಲ್ಲ. ಕಾರಣ, ಈ ಪ್ರದೇಶವು ಲಕ್ನೋ ನವಾಬನಿಗೆ ಸೇರಿತ್ತು. ಅವನಿಂದ ತೊಂದರೆಗಳು ಬರುತ್ತಿದ್ದವು. 1750ರಲ್ಲಿ ಜೈಪುರದ ಮಹಾರಾಜನು ಒಂದು ತನಿಖಾ ಆಯೋಗವನ್ನು ರಚಿಸಿ ಈ ಸ್ಥಳದ ಭೂಮಿಯನ್ನು ಅಳತೆ ಮಾಡಿಸಿ ಅದನ್ನು ಕೊಂಡು ಅಲ್ಲಿ ಕಾಶಿ ವಿಶ್ವನಾಥ ದೇವಾಲಯವನ್ನು ನಿರ್ಮಿಸಿದನು. 1780ರಲ್ಲಿ ಮನೋಹರ್ ರಾವ್ ಸೊಸೆ ಅಹಲ್ಯಾಬಾಯಿ ಹೊಳಲ್ಕರ್ ಅವರು ಈಗಿನ ದೇವಾಲಯವನ್ನು ಮಸೀದಿಯ ಪಕ್ಕದಲ್ಲಿ ನಿರ್ಮಿಸಿದರು. 1828ರಲ್ಲಿ ಗ್ವಾಲಿಯರ್ ರಾಜ್ಯದ ಮರಾಠ ರಾಜ ದೌಲತ್ ರಾವ್ ಸಿಂಧೆಯ ಪತ್ನಿ ಬೀಜಾಬಾಯಿಯು 40 ಕಂಬಗಳ ಪತಾರಾಂಗಣ ಜ್ಞಾನವಾಪಿಯ ಮಸೀದಿಯನ್ನು ಸೇರಿಸಿಕೊಂಡು ನಿರ್ಮಿಸಿದಳು. 1833 ಮತ್ತು 1840ರಲ್ಲಿ ಜ್ಞಾನವಾಪಿ ಬಾವಿ, ಅಂದರೆ ಪುರಾತನ ಶಿವಲಿಂಗವಿರುವ ಬಾವಿ ಮತ್ತು ಈ ದೇವಾಲಯದ ಹತ್ತಿರವಿರುವ ಇತರ ದೇವಾಲಯಗಳನ್ನು ನಿರ್ಮಿಸಿದರು. 1841ರಲ್ಲಿ ನಾಗಪುರದ ಬೌಂಸ್ಲೆ ವಂಶಸ್ಥರು ದೇವಾಲಯಕ್ಕೆ ಬೆಳ್ಳಿಯ ಕವಚವನ್ನು ಮಾಡಿಸಿದರು. 1835ರಲ್ಲಿ ಮಹಾರಾಜ ರಣಜಿತ್ ಸಿಂಗನು 1 ಟನ್ ಬಂಗಾರವನ್ನು ನೀಡಿ ಅದರಿಂದ ಗೋಪುರಕ್ಕೆ ಕವಚವನ್ನು ನಿರ್ಮಿಸುವಂತೆ ಹೇಳಿದನು. ಹೀಗೆ ಭಾರತದ ಅನೇಕ ರಾಜವಂಶಸ್ಥರು ಮತ್ತು ದೊಡ್ಡ ದೊಡ್ಡ ಹಿಂದೂ ವಂಶಸ್ಥರು ಈ ದೇವಾಲಯವನ್ನು ಪುನರ್ ನಿರ್ಮಿಸಲು ಅಗಾಧ ಪ್ರಯತ್ನ, ಹೋರಾಟ ಮತ್ತು ಧನಾನುಕೂಲಗಳನ್ನು ನೀಡಿದ್ದಾರೆಂದು ನಾವು ಇತಿಹಾಸದ ಪುಟಗಳಲ್ಲಿ ಕಾಣಬಹುದಾಗಿದೆ. ಇದಿಷ್ಟು ಇತಿಹಾಸಗಳಲ್ಲಿ ನಾವು ನೋಡಬಹುದಾದಂಥ ಈ ದೇವಾಲಯದ ಮಾಹಿತಿಯಾಗಿದೆ. ಇನ್ನು ಈ ದೇವಾಲಯದ ವಿವರಗಳನ್ನು ನೋಡುವುದಾದರೆ, ಇಲ್ಲಿರುವ ಶಿವಲಿಂಗವು 60 ಸೆಂಟಿಮೀಟರ್ ಎತ್ತರ, 90 ಸೆಂಟಿಮೀಟರ್ ಸುತ್ತಳತೆ ಇರುವ ಬೆಳ್ಳಿಯ ಪೀಠದ ಮೇಲೆ ನಿಂತಿದೆ. ಪ್ರಮುಖ ಗರ್ಭಗುಡಿಯು ಚೌಕಾಕಾರದಲ್ಲಿದ್ದು ಅನೇಕ ದೇವತಾ ಮಂದಿರಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಈ ದೇವಾಲಯದಲ್ಲಿ ಸಣ್ಣ ಸಣ್ಣ ದೇವತೆಗಳು ಕಾಲಭೈರವ, ದಂಡಪಾಣಿ, ವಿಮುಕ್ತೇಶ್ವರ, ಮಹಾವಿಷ್ಣು, ವಿನಾಯಕ, ಶನೇಶ್ವರ, ವಿರೂಪಾಕ್ಷ ಮತ್ತು ವಿರೂಪಾಕ್ಷ ಗೌರಿ ಮಂದಿರಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಇಲ್ಲಿ ಮಸೀದಿ ಮತ್ತು ವಿಶ್ವೇಶ್ವರ ಗರ್ಭಗುಡಿ ಮಧ್ಯೆ ಒಂದು ಪವಿತ್ರ ಬಾವಿ ಇದೆ. ಹಿಂದೆ ಔರಂಗಜೇಬನ ದಾಳಿಯಿಂದ ವಿಶ್ವನಾಥನ ಶಿವಲಿಂಗವನ್ನು ಕಾಪಾಡಲು ಓರ್ವ ಭಕ್ತನೊಬ್ಬನು
ಶಿವಲಿಂಗವನ್ನು ಬಾವಿಯಲ್ಲಿ ಹಾಕಿದನೆಂದು ಹೇಳುತ್ತಾರೆ. ಈಗಲೂ ಮೂಲಲಿಂಗವು ಅಲ್ಲಿಯೇ ಇದೆ ಎಂದು, ಇದಕ್ಕೆ ಪ್ರತಿದಿನವೂ ಮೇಲಿನಿಂದ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಈ ದೇವಾಲಯದಲ್ಲಿರುವ ಶಿವಲಿಂಗವು ಕಪ್ಪು ಕೃಷ್ಣಶಿಲೆಯಿಂದ ಮಾಡಲ್ಪಟ್ಟಿದೆ. ಈ ಪೀಠವನ್ನು ಬೆಳ್ಳಿಯ ಕವಚದಿಂದ ಮುಚ್ಚಿದ್ದಾರೆ. ಭಕ್ತಾದಿಗಳು ದರ್ಶನಕ್ಕೆ ಬರುವಾಗ ಪವಿತ್ರ ಗಂಗೆಯ ಜಲವನ್ನು ಕೈಯಲ್ಲಿ ಹಿಡಿದು ಲಿಂಗಕ್ಕೆ ಅಭಿಷೇಕ ಮಾಡುವ ಪದ್ಧತಿಯನ್ನು ಒಳಗೊಂಡಿದೆ. ಆದ್ದರಿಂದ ಶ್ರೀ ವಿಶ್ವನಾಥನು ಯಾವಾಗಲೂ ಜಲದಲ್ಲಿಯೇ ಇರುವುದನ್ನು ನಾವು ಕಾಣಬಹುದು. ಈ ಸ್ಥಳದಲ್ಲಿ ಹಿಂದೆ ಶ್ರೀ ಶನೈಶ್ವರರು ಸುಮಾರು 10,000 ವರ್ಷಗಳ ಕಾಲ ಶಿವನನ್ನು ಕುರಿತು ತಪಸ್ಸನ್ನು ಮಾಡಿದ್ದರಂತೆ. ಅದಕ್ಕೆ ಶಿವನು ಅವರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಏನು ವರಬೇಕು ಎಂದು ಕೇಳಿದಾಗ, ನಾನು ವರಕ್ಕಾಗಿ ತಪಸ್ಸು ಮಾಡಲಿಲ್ಲ, ನಿನ್ನ ಮೇಲಿನ ಪ್ರೀತಿಗಾಗಿ ತಪಸ್ಸು ಮಾಡಿದೆ ಎಂದು ಹೇಳಿದರಂತೆ. ಅದಕ್ಕೆ ಶಿವನು ಸಂತೋಷಭರಿತನಾಗಿ ಶನೈಶ್ವರನಿಗೆ ಒಂದು ಗ್ರಹದ ಪಟ್ಟವನ್ನು ನೀಡಿದರು ಎನ್ನುವುದನ್ನು ನಾವು ಪುರಾಣಗಳಲ್ಲಿ ಕಾಣಬಹುದು. ಆದ್ದರಿಂದಲೇ ಶನೈಶ್ವರರು ಶಿವನ ಪರಮ ಭಕ್ತ ಎಂದು ಹೇಳುತ್ತಾರೆ. ಆದ್ದರಿಂದ ಶ್ರೀ ಶನೈಶ್ವರನ ವಿಗ್ರಹವನ್ನು ನಾವು ಇಲ್ಲಿ ಕಾಣಬಹುದು. ಈ ದೇವಾಲಯದ ಪ್ರಾಮುಖ್ಯತೆಯನ್ನು ನೋಡುವುದಾದರೆ, ಈ ದೇವಾಲಯವು ಪವಿತ್ರ ಗಂಗಾ ನದಿಯ ತೀರದಲ್ಲಿದೆ. ಇದು ಯುಗ ಯುಗಗಳಿಂದಲೂ ಬಹಳ ಪವಿತ್ರ ಹಿಂದೂಗಳ ನಗರವಾಗಿದೆ. ಈ ನಗರದ ಪ್ರಮುಖ ಆಕರ್ಷಣೆಯ ಕೇಂದ್ರ ಬಿಂದುವೆಂದರೆ ಅದೇ ಶ್ರೀ ವಿಶ್ವನಾಥ ದೇವಾಲಯ. ಇದು ಪ್ರಮುಖ ಜ್ಯೋತಿರ್ಲಿಂಗವಾಗಿ ಬಹಳ ವಿಶೇಷವಾಗಿ ಸರಿಸಾಟಿಯಿಲ್ಲದೆ ಮಹತ್ವವನ್ನು ಹೊಂದಿದೆ. ಅನೇಕ ಸನ್ಯಾಸಿ ಸಂತರು ಇಲ್ಲಿಗೆ ಭೇಟಿ ನೀಡಿದ್ದಾರೆ. ಅದರಲ್ಲಿ ಆದಿಶಂಕರರು, ವಿವೇಕಾನಂದರು, ದಯಾನಂದ ಸರಸ್ವತಿ, ಗುರುನಾನಕ್, ರಾಮಕೃಷ್ಣ ಪರಮಹಂಸರು ಪ್ರಮುಖರು. ಭಾರತ ಮತ್ತು ವಿದೇಶಗಳಲ್ಲಿ ನೆಲೆಸಿರುವ ಹಿಂದೂಗಳು ಮತ್ತು ಇತರ ಜನಾಂಗದವರು ಜೀವನದಲ್ಲಿ ಒಮ್ಮೆಯಾದರೂ ಕಾಶಿಗೆ ಹೋಗಬೇಕೆಂದು ಹಂಬಲಿಸುತ್ತಾರೆ. ಇಂದಿಗೂ ಸಹ ಕೆಲವು ಸಂಪ್ರದಾಯದ ಪ್ರಕಾರ ವಿವಾಹದ ದಿನಗಳಲ್ಲಿ ಕಾಶಿ ಯಾತ್ರೆ ಪ್ರಮುಖವಾದ ಆಚರಣೆಯ ರೂಢಿಯಾಗಿದೆ. ಕೆಲ ಭಕ್ತರು ದಕ್ಷಿಣ ಭಾರತದಲ್ಲಿರುವ ಶ್ರೀ ರಾಮೇಶ್ವರ ದೇವಾಲಯವನ್ನು ಸಂದರ್ಶಿಸುವ ಸಂಪ್ರದಾಯವೂ ಸಹ ಆಗಿದೆ. ಹಿಂದಿನಿಂದ ಬಂದ ಪದ್ಧತಿಯಂತೆ ಈಗಲೂ ಸಹ ಮೊದಲು ರಾಮೇಶ್ವರಕ್ಕೆ ಹೋಗಿ ಅಲ್ಲಿ ಸಮುದ್ರದ ಪವಿತ್ರ ಮರಳನ್ನು ತೆಗೆದುಕೊಂಡು ಬಂದು ಕಾಶಿಯಲ್ಲಿ ವಿಸರ್ಜಿಸಿ ಅಲ್ಲಿಂದ ಪವಿತ್ರ ಗಂಗೆಯನ್ನು ತಂದು ಶ್ರೀ ರಾಮೇಶ್ವರರಿಗೆ ಅಭಿಷೇಕ ಮಾಡುವುದನ್ನು ನಾವು ಕಾಣಬಹುದು. ಹೀಗೆ ಮಾಡಿದ್ದರೆ ಜನ್ಮ ಜನ್ಮಾಂತರದ ಕರ್ಮಗಳು ನಾಶವಾಗುತ್ತವೆ ಎನ್ನುವ ನಂಬಿಕೆಯನ್ನು ಸಹ ಒಳಗೊಂಡಿದೆ. ಪುರಾಣಗಳ ಪ್ರಕಾರ ಶಿವನನ್ನು ನಿಜವಾದ ಭಕ್ತಿಯಿಂದ ಪೂಜಿಸಿದರೆ ಅವರಿಗೆ ಪುನರ್ಜನ್ಮ ಇಲ್ಲವೆಂದು, ಅವರು ಮರಣದ ನಂತರ ಕೈಲಾಸವನ್ನು ಸೇರುತ್ತಾರೆಂದು ಹೇಳುತ್ತಾರೆ. ಶಿವನ ಮೃತ್ಯುಂಜಯ ಮಂತ್ರವನ್ನು ಜಪಿಸಿದರೆ ಮರಣ ದೂರವಾಗುತ್ತದೆ. ಅನಾರೋಗ್ಯದಿಂದ ಅಥವಾ ಅಕಾಲ ಮರಣದಿಂದ ಪ್ರಾಣ ಹೋಗುವ ವೇಳೆಯಲ್ಲಿ ಈ ಮಂತ್ರವನ್ನು ಜಪಿಸಿ ಅನೇಕ ಜನರು ಬದುಕಿ ಉಳಿದಿದ್ದಾರೆ. ಕಾಶಿನಗರದಲ್ಲಿ ಮರಣಿಸಿದರೆ ಪೂರ್ವಜನ್ಮ ಇರುವುದಿಲ್ಲವೆಂದು ನಂಬಲಾಗಿದೆ. ಇಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿ ಶ್ರೀ ವಿಶ್ವನಾಥನ ದರ್ಶನ ಮಾಡಿದರೆ ಜನ್ಮ ಜನ್ಮಾಂತರಗಳ ಪಾಪಗಳು ನಶಿಸಿ ಹೋಗುತ್ತವೆ. ಆದ್ದರಿಂದ ದೇಶ ವಿದೇಶಗಳಿಂದ ಎಷ್ಟೋ ವಯಸ್ಸಾದವರು ಇಲ್ಲಿಯೇ ತಮ್ಮ ಅಂತ್ಯವನ್ನು ಕಾಣಲು ಬಯಸುತ್ತಾರೆ. ಹಾಗೆ ಇಲ್ಲಿ ಬರುತ್ತಾರೆ. ಇಲ್ಲಿಯೇ ಇರುವ ಆಶ್ರಮಗಳಲ್ಲಿ ನೆಲೆಸಿ ತಮ್ಮ ಮರಣದ ನಂತರ ತಮ್ಮ ಅಂತಿಮ ಕಾರ್ಯಗಳನ್ನು ಇಲ್ಲಿಯೇ ನೆರವೇರಿಸಿಕೊಳ್ಳುತ್ತಾರೆ. ಅವರುಗಳ ಕಾರ್ಯಗಳನ್ನು ನೆರವೇರಿಸಲೆಂದು ಇಲ್ಲಿ ಅನೇಕ ಘಾಟ್ಗಳಿವೆ. ಮುಖ್ಯವಾಗಿ ಮಣಿಕರ್ಣಿಕಾ ಘಾಟ್, ಪಂಚಗಂಗಾ ಘಾಟ್, ದಶ ಅಶ್ವಮೇಧ ಘಾಟ್, ಹರಿಶ್ಚಂದ್ರ ಘಾಟ್ ಪ್ರಾಮುಖ್ಯತೆಯನ್ನು ಪಡೆದಿವೆ. ಕಾಶಿಯಲ್ಲಿ ಮರಣಿಸಿದವರಿಗಲ್ಲದೆ ದೇಶದ ಹಲವು ಊರುಗಳಿಂದ ಇಲ್ಲಿಯ ಘಾಟ್ಗಳಲ್ಲಿ ಕರ್ಮ ಮಾಡಲು ಶವಗಳನ್ನು ತರುತ್ತಾರೆ. ಯಾವಾಗಲೂ ಇಲ್ಲಿಯ ಘಾಟ್ಗಳು ಜನಜಂಗುಳಿಯಿಂದ ಕೂಡಿರುತ್ತವೆ ಮತ್ತು ಇಲ್ಲಿ ಸದಾ ಚಿತೆಗಳು ಉರಿಯುತ್ತಲೇ ಇರುತ್ತವೆ. ಸ್ನೇಹಿತರೆ, ಇದಿಷ್ಟು ಈ ದೇವಾಲಯದ ಮಾಹಿತಿಯಾಗಿದೆ. ಶ್ರೀ ಕಾಶಿ ವಿಶ್ವನಾಥನ ದರ್ಶನವನ್ನು ಪಡೆದವರು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮೊಂದಿಗೆ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಈ ಸಂಚಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂತಹದೇ ಇನ್ನೊಂದು ದೇವಾಲಯದ ಸ್ಥಳ ಪುರಾಣದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಆರೋಗ್ಯದಿಂದ ಸಂತೋಷದಿಂದಿರಿ. ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ. ವಂದನೆಗಳು.